ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಾನು ಕಟೋರಿ ಬ್ಲೌಸ್, ನಾರ್ಮಲ್ ಬ್ಲೌಸಿಂದ ಕಟೋರಿ ಬ್ಲೌಸನ್ನು ಕಟಿಂಗ್ ಮಾಡೋದು ಹೇಗೆ ಅನ್ನೋದು ವಿಶೇಷವಾದ ರೀತಿಯಲ್ಲಿ ಯಾವ ರೀತಿ ಕಟ್ ಮಾಡೋದು, ನಾರ್ಮಲ್ ಬ್ಲೌಸಿಂದ ಕಟೋರಿ ಬ್ಲೌಸ್ ಕಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೆಯದಾಗಿ ಕ್ಲಾತನ್ನು ಈ ರೀತಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನೋಡಿ, ಕೆಳಭಾಗದಲ್ಲಿ ಒಂದು ಗೆರೆ ಹಾಕ್ಕೋಬೇಕಾಗತ್ತೆ. ಒಂದೊಂದಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಬ್ಲೌಸ್ ಕಟಿಂಗಿಂದ ಕಟೋರಿ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗೆ ನೋಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಬ್ಲೌಸ್ ಲೆಂತ್ 14.5 ಇದೆ. ನೋಡಿ, 14.5 ನಾನಿವಾಗ ತೊಗೊತಾ ಇದ್ದೀನಿ. ಹಾಗೆ ನೋಡಿ, ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಸುತ್ತ ಇಲ್ಲಿ ಅಳತೆ ತೊಗೊತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಬ್ಲೌಸಿಂದ. ನೋಡಿ, ಮತ್ತೊಂದೇನಪ್ಪ ಅಂದರೆ, ಸೊಂಟದ ಅಳತೆ ಒಂದಿದ್ದರೆ ಸಾಕು. ಯಾವ ಬ್ಲೌಸ್ ಬೇಕಿದ್ರೂ ನಾನು ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಬೇರೆ ಯಾವುದೇ ಮೆಜರ್ಮೆಂಟು ಬೇಕಾಗಿಲ್ಲ. ಸೊಂಟ, ಚೆಸ್ಟು, ಪಕ್ಕಲ್ಲು ಇಷ್ಟು ಅಳತೆನೂ ನೀವು ಯಾವುದು ತೊಗೊಳೋದು ಬೇಕಾಗಿಲ್ಲ. ಸೊಂಟದ ಅಳತೆ ಒಂದಿದ್ದರೆ ಸಾಕು. ಯಾವ ರೀತಿ ತೊಗೋಬೇಕು ಅನ್ನೋದನ್ನು ನಿಮಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಲೆಂತ್ ಬಂದುಬಿಟ್ಟು 14.5. ನೋಡಿ, 14.5ಗೆ ಗೆರೆ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಇಂಚು ಮಾರ್ಜಿನಿಗೆ ಕ್ಲಾತ್ ತೊಗೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ 5.25 ಇಂಚು ಡೌನ್ ತೊಗೊಂಡಿದ್ದೀನಿ. 5.25 ಬಕಲ್ ಡೌನ್ ತೊಗೊಂಡಿದ್ದೀನಿ. ನೋಡಿ, ಓಕೆ, 5.25 ಬಕಲ್ ಡೌನ್ ಇದೆ. ನೋಡಿ ಫ್ರೆಂಡ್, ಇವಾಗ 40 ಇಂಚಿದೆ. ನಾನು 42 ಇಂಚ್ ತೊಗೊತಾ ಇದ್ದೀನಿ. ನೋಡಿ, 42 ಅಂದರೆ 4ನೇ ಒಂದು ಭಾಗ ಮಾಡಿಕೊಂಡ್ರೆ ನೋಡಿ, ಈ ರೀತಿ ಟೇಪು 4 ಭಾಗ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಎಷ್ಟು ಬರುತ್ತೆ ಅನ್ನೋದನ್ನು ಇಲ್ಲಿ ಗೊತ್ತಾಗತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಮತ್ತು ನೋಡಿ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಲ್ಲಿ ಮಾರ್ಕ್ ಮಾಡೋದ್ನಲ್ಲ, ಅಲ್ಲಿ ಇದಕ್ಕೆ ಏನು ಡಾಟ್ಸಿಗೋಸ್ಕರ ಇಲ್ಲಿ ಬಿಟ್ಕೊಂಡಿದ್ದೀನಿ 1 ಇಂಚ್ ಎಕ್ಸ್ಟ್ರಾ. ನೋಡಿ, 1.5 ಇಂಚ್ ಎಕ್ಸ್ಟ್ರಾ ಮತ್ತು ಮಾರ್ಜಿನ್ ಬಟ್ಟೆ ಇರುತ್ತೆ ಒಳಗಡೆ. ಇಲ್ಲಿರೋದು 1 ಇಂಚ್ ಬಂದುಬಿಟ್ಟು ಇಲ್ಲಿಗೆ ಬರುತ್ತೆ. ಓಕೆನಾ? ನೋಡಿ, ಇವಾಗ ಕ್ಲೀನಾಗಿ ಒಂದೊಂದಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಮೆಜರ್ಮೆಂಟು ನಾನು ನಿಮಗೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲಿಯರಾಗಿ ಗೆರೆ ಹಾಕ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವಾ? ನೋಡಿ, ಇಲ್ಲಿ 3 ಇಂಚು ತೊಗೋಬೇಕಾಗತ್ತೆ. ಮತ್ತು 3 ಇಂಚು ಶೋಲ್ಡರ್ ತೊಗೋಬೇಕಾಗತ್ತೆ. ಓಕೆನಾ? 3 ಇಂಚ್ ಶೋಲ್ಡರ್ ತೊಗೊಂಡಿದ್ದೀನಿ. ಮತ್ತು 3.25 ಇಂಚಿದೆ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ 40 ಸೈಜ್ ಬ್ಲೌಸ್ ಇದು. ಹಾಗಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊತೀನಿ. ಮತ್ತು ನೆಕ್ ಡೀಪ್ ನೋಡಿ, ಏನು ಅದರಲ್ಲಿ ಡೀಪ್ ಇದೆಯೋ ಅದೇ ಡೀಪಿಗೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಡೀಪ್ ಇದೆಯೋ ಅದೇ ಡೀಪಿಗೆ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 1.5 ಇಂಚಿಗೆ ಒಂದು ಗೆರೆ ಹಾಕ್ಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ನಿಮಗೆ ಇನ್ನೂ ತುಂಬ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಕಟಿಂಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಇದು ಯಾವುದೇ ರೀತಿಯ ಮಾರ್ಕ್ ಹಾಕ್ಕೊಳೋದಿಲ್ಲ, ಹಾಗೆ ಕಟಿಂಗ್ ಮಾಡ್ತೀವಿ. ನೋಡಿ, ಇವಾಗ ಬಕಲ್ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡಿಕೊಂಡು ನೋಡಿ, 9.25 ಇದೆ. 9.25 ಇದೆ. ನೋಡಿ, ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ. ಒಂದೊಂದಾಗಿ ನೋಡಿ, ಅಲ್ಲಿ ಮೆಜರ್ಮೆಂಟ್ ಬ್ಲೌಸಲ್ಲಿ 1 ಇಂಚು ಲೂಸು ಮತ್ತು ಲೆಂತ್ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮತ್ತೊಂದು ಅರ್ಧ ಇಂಚು ನಾನು ಆವಾಗಲೇ ನೋಡಿರಲಿಲ್ವಲ್ಲ, ಹಾಗಾಗಿ ಅರ್ಧ ಇಂಚ್ ಮತ್ತೆ ಮೇಲೆ ತೊಗೊತಾ ಇದ್ದೀನಿ. ನೋಡಿ, ಗೊತ್ತಾಯ್ತಲ್ವಾ? ಇವಾಗ 15 ಇಂಚು ಬ್ಲೌಸ್ ಲೆಂತ್ ಮಾಡಿದ್ದೀನಿ. ಓಕೆನಾ? ನೋಡಿ, ಇದು 9.25 ಬರಬೇಕಾಗತ್ತೆ ನನಗೆ. 9.25. ಓಕೆ, 9.25 ಬಕಲ್ ಡೌನ್ ಬಂದಿದೆ. 9.25 ಅಂದರೆ 19 ಇಂಚ್ ಬರುತ್ತೆ ರೌಂಡು ಟೋಟಲ್ಲು. ನೋಡಿ, ಆಯ್ತಲ್ವಾ? ಇವಾಗ ಬ್ಯಾಕ್ ಕಟಿಂಗ್ ನೋಡಿ, ನಾರ್ಮಲ್ ಬ್ಯಾಕ್ ಕಟಿಂಗ್ ಮಾಡಿಕೊಂಡು ಯಾವ ರೀತಿ ಕಟೋರಿ ಬ್ಲೌಸ್ ಕಟ್ ಮಾಡೋದು ಅನ್ನೋದನ್ನು ಇದರಲ್ಲಿ ಕಟೋರಿ ಬ್ಲೌಸ್ ಕಟಿಂಗು ಸುತ್ತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಮೊದಲಿಗೆ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನೋಡಿ, ನಾರ್ಮಲ್ ಬ್ಲೌಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಒಂದೊಂದಾಗಿ ಈ ರೀತಿ ಗೆರೆ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಅರ್ಧ ಇಂಚ್ ಒಳಗಡೆ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 1 ಇಂಚಲ್ಲಿ ಸ್ಕ್ವಯರ್ ಇದಿದೆ ಅಲ್ವಾ, ಕಾರ್ನರಲ್ಲಿ 1 ಇಂಚು ನೀವು ಇದು ತಗೊಂಡು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಮೆಜರ್ಮೆಂಟ್ ನೋಡಿ, ಈ ರೀತಿ ತಗೊಳ್ಳಿ. ಫ್ರಂಟ್ ಮೆಜರ್ಮೆಂಟ್ ತಗೊಂಡು ನೋಡಿ, ಈ ರೀತಿ ಕ್ಲೀನಾಗಿ ಶೇಪ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಡೀಪು ಆಗಿದೆ. ನೋಡಿ, ಇವಾಗ ಈ ರೀತಿ ಫೋಲ್ಡ್ ಮಾಡಿಟ್ಕೊಳ್ಳಿ. ಫೋಲ್ಡ್ ಮಾಡಿಟ್ಕೊಂಡು 2 ಇಂಚು ಅದಿರೋ ಲೆಂತಲ್ಲಿ 2 ಇಂಚ್ ಮೇಲ್ಗಡೆ ಒಂದು ಗೆರೆ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವ, 2 ಇಂಚ್ ಮೇಲ್ಗಡೆ ಒಂದು ಗೆರೆ ಹಾಕ್ಕೊಂಡಿದ್ದೀನಿ. ನೋಡಿ, ಓಕೆ. ಫ್ರಂಟ್ ನೆಕ್ ಡೀಪು 6.25 ಇದೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ.
ನೋಡಿ ಯಾವಾಗಲೇ ಏನು ತೊಗೊಂಡಿದ್ದೀನೋ ಅದೇ ಮೆಜರ್ಮೆಂಟಿಗೆ ನೀವು ಏನು ನಾರ್ಮಲ್ ಕಟಿಂಗ್ ಮಾಡ್ತಾ ಇದ್ದೀರಲ್ವ ಅದನ್ನು ಈ ರೀತಿ ನಾರ್ಮಲ್ ಕಟಿಂಗ್ ಮಾಡ್ಕೊಳ್ಳಿ. ಕಟಿಂಗ್ ಮಾಡಿಕೊಂಡು ಫ್ರಂಟ್ ಭಾಗನ ಪೇಪರಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಮುಂದಿನ ಇದೇ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ನೋಡಿ ಯಾವ ರೀತಿ ಕಟೋರಿ ಬ್ಲೌಸ್ ಕಟಿಂಗ್ ಮಾಡಬೇಕಾಗತ್ತೆ ಅನ್ನೋದನ್ನು. ತುಂಬ ಬಟ್ಟೆ ಬೇಕಾಗತ್ತೆ, ಅದರಿಂದ ಪೇಪರಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ 1 ಮೀಟ್ರ್ ಬಟ್ಟೆಯಲ್ಲಿ ಕಟೋರಿ ಬ್ಲೌಸಿಗೂ ಕಟ್ ಮಾಡ್ಕೋಬೋದು. ಅದರಿಂದ ನಾನೀಗ ನಾರ್ಮಲ್ ಕಟಿಂಗ್ ತೋರಿಸ್ತಾ ಇದ್ದೀನಲ್ವ, ಈಗ ನಾರ್ಮಲ್ ಕಟಿಂಗ್ ಮಾಡಿಕೊಂಡು ನಂತರ ನಿಮಗೆ ಕಟೋರಿ ಬ್ಲೌಸ್ ತೋರಿಸ್ತೀನಿ ನೋಡಿ. ಈಗ ಇದೇ ವಿಡಿಯೋದಲ್ಲಿ ಮುಂದೆ ಕಟೋರಿ ಬ್ಲೌಸ್ ಕಟಿಂಗ್ ತೋರಿಸ್ತೀನಿ, ನೋಡ್ಕೊಳ್ಳಿ ಕ್ಲೀನಾಗಿ. ನೋಡಿ 2.5 ಇಂಚು 3 ಇಂಚು ಈ ಥರ ಇದು ಮಾಡಿಕೊಂಡು ಹೀಗೆ ಬರುತ್ತೆ, ಗೊತ್ತಾಯ್ತಲ್ವಾ ಕಟೋರಿ ಬ್ಲೌಸಿಗೆ. ಇದು ನಿಮಗೆ ಸುಮ್ಮನೆ ರಫಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಟೋರಿ ಬ್ಲೌಸ್ ಬರುತ್ತೆ ಅನ್ನೋದಕ್ಕೆ. ನಾರ್ಮಲ್ ಬ್ಲೌಸ್ ಟು ಕಟೋರಿ ಬ್ಲೌಸ್ ಕಟಿಂಗ್ ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋದು. ಇವಾಗ ನೋಡಿ ಫ್ರಂಟ್ ಭಾಗ ಪೂರ್ತಿ ಕಟಿಂಗ್ ಆಗಿದೆ, ಈಗ ಇಟ್ಕೊಂಡಿರ್ತೀನಲ್ವಾ ನೋಡಿ ಅದನ್ನು ಪೂರ್ತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಕ್ಲೀನಾಗಿ ಟಕ್ ಕೊಡ್ಕೊತಾ ಇದ್ದೀನಲ್ವಾ. ಇವಾಗ ನೋಡಿ ಇದನ್ನೆಲ್ಲ ಸೈಡಿಗೆ ಇಟ್ಕೊಂಡು ಪೇಪರ್ ತೊಗೊತಾ ಇದ್ದೀನಿ ನೋಡಿ. ಈ ರೀತಿ ಪೇಪರ್ ತೊಗೊಳ್ಳಿ. ಪೇಪರ್ ತೊಗೊಂಡು ನೋಡಿ ಇದು ಮೇಯ್ನಾಗಿ ನೀವು ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ನೋಡ್ಕೋಬೇಕಾಗಂಥ ವಿಷಯ ಇದು. ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೋಡಿ ಅದನ್ನು ಪೆನ್ನಾಗಿ ಕ್ಲೀನಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೋಡಿ ಕ್ಲೀನಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಪೇಪರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಆಯ್ತಲ್ವಾ. ನೋಡಿ ಎಲ್ಲೆಲ್ಲಿ ಟಕ್ ಹೊಡೆದಿದ್ದೀನೋ ಇದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ, ಗೊತ್ತಾಯ್ತಲ್ವಾ. ನೋಡಿ ಇಷ್ಟು ಮಾರ್ಕ್ ಆಗಿದೆ. ನೋಡಿ ಇಲ್ಲಿ 3 ಇಂಚ್ ತೊಗೋಬೇಕಾಗತ್ತೆ. ಓಕೆ, ಇದು 3 ಇಂಚ್ ಇರುತ್ತೆ ನೋಡಿ, ಅಲ್ಲಿ 3 ಇಂಚು, ಇಲ್ಲಿ ನೋಡಿ 2.5 ಇಂಚ್ ತೊಗೋಬೇಕಾಗತ್ತೆ, 2.5. ಓಕೆ, ಅಲ್ಲಿ ಮಾರ್ಕಿಂಗಲ್ಲಿ ತೋರಿಸಿದ್ದೀನಿ ನೋಡಿ 2.5 ತೊಗೊಳ್ಳಿ. ಇವಾಗ ನೀವು ಕರೆಕ್ಟಾಗಿ ರೌಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಶೇಪ್ ಇದೆ ಅಲ್ವಾ, ಮೇಲ್ಗಡೆ ತೊಗೋಬೇಕಾಗತ್ತೆ. 1/2 ಇಂಚು ಕಾರ್ನರ್ ಶೇಪು, ಫ್ರಂಟ್ ಭಾಗ ಕಾರ್ನರ್ ಶೇಪು ಸ್ವಲ್ಪ ಮೇಲೆ ತೊಗೋಬೇಕಾಗತ್ತೆ. ನೋಡಿ ಈ ರೀತಿ ತೊಗೊಳ್ಳಿ. ತೊಗೊಂಡಾಗ ಬ್ಲೌಸು ಕ್ಲಿಯರಾಗಿ ನಿಮಗೆ ಕೂರುತ್ತೆ. ಓಕೆ, ಇದು ಕಟೋರಿ ಬ್ಲೌಸು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನೋಡಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಇವಾಗ ಕಟಿಂಗ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಸುತ್ತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ತುಂಬ ಎಷ್ಟು ಬಟ್ಟೆ ವೇಸ್ಟ್ ಆಗುತ್ತೆ ಅನ್ನೋದು ಸುತ್ತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಈ ಕಟೋರಿ ಬ್ಲೌಸ್ ಕಟಿಂಗಲ್ಲಿ, ಗೊತ್ತಾಯ್ತಲ್ವಾ. ಒಂದೊಂದಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ, ಈಸಿಯಾಗಿ ಕಲಿಬೋದು. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ವಿಡಿಯೋ ನೋಡ್ತಾ ಇದ್ದೀರೋ ಹಾಗೆ ಅಂಥವ್ರು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಬರುತ್ತೆ. ಓಕೆ, ನೋಡ್ಕೊಂಡ್ರಲ್ವಾ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದು ನೋಡಿ. ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ನಾನು ಬಟ್ಟೆ ಕಾರ್ನರು 1/2 ಇಂಚ್ ಬಿಟ್ಟಿದ್ದೀನಿ. ಓಕೆನಾ, ಆ ರೀತಿ ಇದು ಮಾಡೋದ್ರಿಂದ ಶೇಪು ಸ್ವಲ್ಪ ಕಮ್ಮಿ ತೊಗೋಬೇಕಾಗತ್ತೆ. ಇದು ಫ್ರಂಟ್ ಡಾಟ್ಸ್ ಇರೋಲ್ಲ ಅಲ್ವಾ, ಬಕ್ಕಲ್ ಡಾಟ್ಸ್ ಇರೋಲ್ಲ, ಹಾಗಾಗಿ ಸ್ವಲ್ಪ ಇದು ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇವಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಕರೆಕ್ಟಾಗಿ ಕಟಿಂಗ್ ಮಾಡ್ತೀನಿ ನೋಡಿ ಈ ರೀತಿ. ಇವಾಗ ನೋಡಿ ಫ್ರೆಂಡ್, ಈ ಭಾಗ ಇದೆ ಅಲ್ವ, ಈಗ ಕೈಯಲ್ಲಿ ಎತ್ಕೊತಾ ಇದ್ದೀನಲ್ಲ, ಆ ಭಾಗ ನಮಗೆ ಉಪಯೋಗಕ್ಕೆ ಬರುತ್ತೆ. ಈ ಭಾಗ ನೋಡಿ, ಈಗ ಈ ಭಾಗದಲ್ಲಿ ಮತ್ತೆ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗತ್ತೆ, ಕ್ರಾಸ್ ಇಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ಬಟ್ಟೆ ಎಲ್ಲಾದರೆ. ಈಗ ನೋಡಿ ಅದನ್ನು ಸೈಡಿಗೆ ಇಟ್ಕೊಂಡು ನೋಡಿ ಈ ರೀತಿ ಇದೆ. ಇವಾಗ ನೋಡಿ ಮತ್ತೆ ಪೇಪರ್ ಪೀಸ್ ತೊಗೊತೀನಿ, ಮತ್ತೊಂದು ಪೇಪರ್ ಪೀಸ್ ತೊಗೊಂಡು ಅದು ಯಾವ ರೀತಿ ಫ್ರಂಟ್ ಕಟ್ಟಿಂಗನ್ನು ಕ್ರಾಸ್ ಕಟ್ಟಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಸುತ್ತ ತೋರಿಸ್ತೀನಿ ನೋಡಿ. ಇದೇ ಕಟ್ಟಿಂಗಲ್ಲಿ ಫ್ರಂಟ್ ಪಾರ್ಟ್ ಕಟೋರಿ ಗೊತ್ತಾಗತ್ತಲ್ವಾ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದರೆ. ಮತ್ತೆ ನೋಡಿ ಫ್ರೆಂಡ್, ಈ ರೀತಿ ಮತ್ತೊಂದು ಪೇಪರ್ ಪೀಸ್ ತೊಗೋಬೇಕಾಗತ್ತೆ. ತೊಗೊಂಡು ನೋಡಿ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡಾಗ ನೋಡಿ ಇವಾಗ ನಾನಲ್ಲಿ ಶೇಪ್ ಕಟ್ ಮಾಡಿದ್ನಲ್ವ, ಆ ಭಾಗದಲ್ಲಿ 1 ಇಂಚ್ ಬಟ್ಟೆ ಎಕ್ಸ್ಟ್ರಾ ಬರ ಮಾಡ್ಕೋಬೇಕು ನೋಡಿ. ಅಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅಲ್ಲಿ ಫುಲ್ 1 ಇಂಚ್ ಬಟ್ಟೆ ಸುತ್ತ 1 ಇಂಚ್ ಬಟ್ಟೆ ರೌಂಡ್ ಮಾರ್ಕ್ ಬಂದಿರತ್ತಲ್ಲ, ಆ ಮಾರ್ಕಿಗೆ ಕರೆಕ್ಟಾಗಿ 1 ಇಂಚ್ ಬಟ್ಟೆ ಜಾಸ್ತಿ ತೊಗೋಬೇಕಾಗತ್ತೆ. ಇದನ್ನು ನಾನು ಇವಾಗ ಪೇಪರಲ್ಲಿ ತೋರಿಸ್ತಾ ಇದ್ದೀನಲ್ವ, ಎಷ್ಟು ಬಟ್ಟೆ ವೇಸ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. ಈಗ ಅಲ್ಲಿರೋದಕ್ಕೂ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಈ ರೀತಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಅದೇನಕ್ಕೆ ಅಂದರೆ ನೀವು ಅಲ್ಲಿ ಜಾಯಿಂಟ್ ಮಾಡ್ತೀರಲ್ವ, ನಾರ್ಮಲ್ ಫ್ರಂಟ್ ಭಾಗನ ಜಾಯಿಂಟ್ ಮಾಡಿದಾಗ ಜಾಯಿಂಟಿಗೆ 1 ಇಂಚ್ ಬಟ್ಟೆ ಬೇಕಾಗುತ್ತೆ. ಅದರಿಂದ ನಾನು ಇಲ್ಲಿ 1 ಇಂಚ್ ಬಟ್ಟೆ ಜಾಸ್ತಿ ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಗೊತ್ತಾಯ್ತಲ್ವಾ. ತುಂಬ ಈಸಿಯಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಿಮಗೆ ಪೇಪರಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತಿಲ್ಲ ಅಂದರೆ 1 ಮೀಟ್ರ್ ಬಟ್ಟೆ ಬರೀ ಫ್ರಂಟ್ ಭಾಗಕ್ಕೆ ಬೇಕಾಗತ್ತೆ. ಓಕೆ, ನೋಡಿ ಇವಾಗ ಎಷ್ಟು ಈಸಿ ಆಗುತ್ತೆ ಅನ್ನೋದನ್ನು ಇಲ್ಲೇ ನೋಡ್ಕೊಳ್ಳಿ, ಗೊತ್ತಾಯ್ತಲ್ವಾ. ಪ್ರತಿಯೊಬ್ಬರಿಗೂ ಸುತ್ತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನಲ್ಲಿ ನಿಮಗೆ ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿದ್ರಲ್ವ, ನೋಡಿ ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ 1 ಇಂಚ್ ಬಟ್ಟೆ ಎಕ್ಸ್ಟ್ರಾ ಮಾಡಿದ್ದೀನಲ್ವ. ಈಗ ನೋಡಿ ಅದು ಮೇಲ್ಗಡೆ ಭಾಗ ಎತ್ಕೊತೀನಿ ನೋಡಿ, ಅದಕ್ಕೂ 1 ಇಂಚ್ ಎಷ್ಟು ಕಮ್ಮಿ ಇದೆ, ಇದು ಬೇಡ ಇವಾಗ. ಓಕೆನಾ, ಈಗ ಕಟ್ ಮಾಡಿರೋಂಥ ಪೀಸನ್ನು ಕ್ರಾಸ್ ಬಟ್ಟೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ, ಆವಾಗ ಬ್ಲೌಸು ಕ್ಲೀನಾಗಿ ಕೂರತ್ತೆ.
ನೋಡಿ ಇಲ್ಲಿಂದ 4 ಇಂಚು, 4 ಇಂಚಿಗೆ ಮಧ್ಯ ಮಾರ್ಕ್ ಮಾಡಿಕೊಂಡು ಅದನ್ನು ನಾನಿವಾಗ ಟಕ್ ಮಾಡ್ಕೊತೀನಿ. ನೋಡಿ ಟಕ್ ಮಾಡ್ಕೊಂಡಾಗ 1/4 ಇಂಚು ಇದು ಬರುತ್ತೆ. ಟಕ್ ಹಿಡಿತೀವಿ, ಸಿಂಗಲ್ ಡಾಟ್ಸ್ ಬರುತ್ತೆ. ಓಕೆ, ಇದು 2 ಪೀಸ್ ಕಟೋರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 4 ಪೀಸ್ ಕಟೋರಿ ತೋರಿಸ್ಕೊಡ್ತೀನಿ. ಓಕೆ, ಬಾಯ್ ಫ್ರೆಂಡ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮುಂದಿನ ಕಟೋರಿಯ ಮುಂದಿನ ಭಾಗವನ್ನು ತೋರಿಸ್ಕೊಡ್ತೇನೆ. ಇವಾಗ ನೋಡಿ ಫ್ರೆಂಡ್ 2 ಪೀಸ್ ಕಟೋರಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಇವಾಗ ಈ ರೀತಿ ಕ್ಲೀನಾಗಿ ಕೂರುತ್ತೆ. ಓಕೆ, ಗೊತ್ತಾಯ್ತಲ್ವಾ? ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್, ಈ ವಿಡಿಯೋದಲ್ಲಿ ಇಷ್ಟನ್ನು ನಾನು ನಿಮಗೆ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ. ಬೆಲ್ಟು ನೋಡಿ ಕರೆಕ್ಟ್ ಆಗುತ್ತೆ, ಅದಕ್ಕೆ ಪ್ರತಿಯೊಂದನ್ನು ಇಟ್ಟು ತೋರಿಸ್ತೀನಿ. ನೋಡಿ ಈ ರೀತಿ ನಾವು ಹೊಲಿದಾಗ ನೋಡಿ ಇವಾಗ ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀವಿ. ಇವಾಗ ನೋಡಿ ಈ ಬೆಲ್ಟನ್ನು ಕರೆಕ್ಟಾಗಿ ಇಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಓಕೆ, ಇದೇ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ನೀವು ಕಟೋರಿ ಬ್ಲೌಸ್ ಕಟಿಂಗನ್ನು ಮಾಡ್ಬೋದು. ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಟೋರಿ 4 ಪೀಸ್ ಕಟೋರಿನ ತೋರಿಸ್ಕೊಡ್ತೀನಿ ಮತ್ತು ನಾರ್ಮಲ್ ಬ್ಲೌಸಿಂದ ಫ್ರೆಂಚ್ ಕಟ್ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಇದು ಬೆಲ್ಟ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸುತ್ತ ಇದರಲ್ಲಿ ಇದೆ. ನೋಡಿ ಕ್ರಾಸ್ ಪಟ್ಟಿ ಬೆಲ್ಟ್ ಬರುತ್ತಲ್ವ, ಯಾವ ರೀತಿ ಜೋಡಿಸಿಟ್ಕೊಂಡು ಕಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಫೋಲ್ಡ್ ಮಾಡಿ ಇಟ್ಕೊಂಡು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಬೆಲ್ಟಿಂದ ಹಿಡಿದು ಪ್ರತಿಯೊಂದು ಫುಲ್ ಬ್ಲೌಸ್ ಕಟಿಂಗ್ ಮಾಡೋದನ್ನು ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸಿದ್ದೀನಿ. ಅದೇ ರೀತಿ ಇದನ್ನು ಕಟೋರಿ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಸುತ್ತ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿಕೊಂಡು ಕ್ಲೀನಾಗಿ ಕಲೀರಿ. ಓಕೆ, ಹೊಸದಾಗಿ ಯಾರ್ಯಾರು ಕಲಿತಿದ್ದೀರೋ ಅಂಥವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಇದು. ಓಕೆ ಫ್ರೆಂಡ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.